ಹಾಯ್ ಫ್ರೆಂಡ್ಸ್, ದಿಢೀರನೆ ಬೇಸನ್ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೇಸನ್ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಸನ್ ಉಂಡೆಗೆ ಸಕ್ಕರೆ, ಹುರ್ಗಡ್ಲೆ, ದ್ರಾಕ್ಷಿ, ಗೋಡಂಬಿ, ಒಣಕೊಬ್ಬರಿ, ತುಪ್ಪ ಬೇಕು. ಈಗ ಕಡಲೆ ಮತ್ತು ಸಕ್ಕರೆನ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬರೋಣ, ಮಿಕ್ಸಿ ಮಾಡೋಣ. ಸಕ್ಕರೆಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿ ಮಾಡೋಣ. ನೋಡಿ, ಸಕ್ಕರೆ ಪೌಡ್ರ್ ಆಗಿದೆ. ಇದನ್ನು ಸೈಡಿಗೆ ಇಟ್ಕೊಂಬಿಡೋಣ. ಅದೇ ಮಿಕ್ಸಿಗೆ ಕಡಲೆ ಪೌಡ್ರ್ ಮಾಡೋಣ. ಬನ್ನಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಕಡಲೆ ಹಿಟ್ಟು ರೆಡಿ. ಈಗ ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊಳ್ಳೋಣ. ಗೋಡಂಬಿ, ದ್ರಾಕ್ಷಿ ಅದರಲ್ಲೇ ನೋಡಿದ್ರೆ ದ್ರಾಕ್ಷಿ ಗೋಡಂಬಿ ರೆಡಿ ಆಯಿತು. ಎತ್ತಿಟ್ಕೊಳ್ಳೋಣ. ಅದೇ ಹಂಚಿಗೆ ಕಡಲೆ ಹಿಟ್ಟು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಕಡಲೆ ಹಿಟ್ಟನ್ನು ಹಾಕೋದು. 1 ಕಪ್ಪಿಗೆ 2 ಕಪ್ ಸಕ್ಕರೆ ಹಾಕ್ಬಿಟ್ಟು ಇದೊಂದು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಹುರಿಬೇಕು. ಸ್ವಲ್ಪ ಕೆಂಪಾಗಬೇಕಾಗುತ್ತೆ. ತುಪ್ಪ ಸ್ವಲ್ಪ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ಅದು ಹುರಿದಿದೆ ಅಂತ. ಆ ಟೈಮಲ್ಲಿ ತೆಗಿಬೇಕು. ಕಡಲೆ ಹಿಟ್ಟು ಹುರಿದಿದ್ದಾಯಿತು. ಗ್ಯಾಸನ್ನು ಆಫ್ ಮಾಡೋಣ. ಇದು ಕಡಲೆ ಹಿಟ್ಟು ಫುಲ್ ತಣ್ಣಗಾಗಬೇಕು. ತಣ್ಣಗಾಗೋ ತನಕ ಬಿಟ್ಬಿಡೋಣ. ಕಡಲೆ ಹಿಟ್ಟು ತಣ್ಣಗಾಯಿತು. 1 ಕಪ್ಪಿಗೆ 2 ಕಪ್ ಸಕ್ಕರೆ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ಹಾಕೋಣ. ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ವಿ, ಒಣ ಕೊಬ್ಬರಿ ಹಾಕೋಣ.